ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಿ? ನಾವು ಆರಾಮಿದ್ದೇವ್ರಿ. ಇವತ್ತು ನಾವು ಇದು ವೆಜಿಟೇಬಲ್ ಬಿರಿಯಾನಿ ಮಾಡತ್ತೇವ್ರಿ. ನೋಡ್ರಿ, ಇದು ಬಿರಿಯಾನಿಗೆ ಬೇಕಾಗುವ ಸಾಮಾನುಗಳ್ರಿ ಇವ. ನೋಡ್ರಿ, ನಾನು ಈ ಗಲಾಸ್ಲೆ 2 ಗಲಾಸ್ ಅಕ್ಕಿ ತೊಗೊಂಡನ್ರಿ. ಇವ ಚಲೋ ಅಕ್ಕಿ ಅದಾವ್ರಿ, ಇವ ರೇಷನ್ ಅಕ್ಕಿ ಅಲ್ರಿ. ನೋಡ್ರಿ, ಇದು ಬಟಾಟು, ಇದು ಬೀನ್ಸ್, ಟೊಮೆಟೊ, ಉಳ್ಳಾಗಡ್ಡಿ. ಇದು ಮನ್ಯಾಗ ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡೇನ್ರಿ. ಇದು ಹಸಿಮೆಣ್ಸಿನ್ಕಾಯಿ. ಇಲ್ಲೇ ಇದು ಲವಂಗ, ಮೆಣಸ, ಏಲಕ್ಕಿ ಇದೆಲ್ಲ ಸ್ವಲ್ಪ ಸಣ್ಣ ಮಾಡ್ಕೊಂಡನ್ರಿ. ಇದಕ್ಕೆ ಬಿರಿಯಾನಿ ಮಸಾಲೆ ಪೌಡ್ರಿ, ಇದು ಜೀರಿಗೆ. ಈಗ ನಾನು ಇದನ್ನೆಲ್ಲ ಬಿರಿಯಾನಿ ಮಾಡ್ತೇನೆ ರೀ. ಈಗ ನೋಡ್ರಿ, ಬಿರಿಯಾನಿ ಹೇಗೆ ಮಾಡೋದಂತ ನೋಡೋಣ್ರಿ. ನಾವು ಇಲ್ಲೇ ವಟಾಣಿ ನೆನೆಸಿಟ್ಕೊಂಡನ್ರಿ. ಇದನ್ನು ಬರ್ರಿ ಈಗ ಬಿರಿಯಾನಿ ಮಾಡೋಣ್ರಿ. ನೋಡ್ರಿ, ಈಗ ಇಲ್ಲೇ ನಾನು ಒಂದು ಸಣ್ಣ ಬೊಗಾನಿ ಇಟ್ಟೇನ್ರಿ ಗ್ಯಾಸ್ ಮೇಲೆ ಕಾಯಕ್ಕೆ. ಇದಕ್ಕೆ ನಾನೀಗ ಒಂದು ದೊಡ್ಡ ಚಮಚಲಿ 1-2 ಚಮಚೆ ಎಣ್ಣೆ ಹಾಕಿದನ್ರಿ. ಇದಕ್ಕೆ ನೋಡ್ರಿ, ಎಣ್ಣೆ ಕಾಯತ್ತೈತ್ರಿ. ಈಗ ಮಸಾಲೆ ಹಾಕ್ತಾನೆ ನೋಡ್ರಿ. ಈಗ ನಾನು ಇದಕ್ಕೆ ಜೀರಿಗೆ ಹಾಕಿದ್ದೇನೆ ರೀ. ಎಣ್ಣೆ ಕಾದ ನಂತರ ಜೀರಿಗೆ ಸಿಡಿತ್ನ್ಯಾಗ ಇದಕ್ಕೆ ಈಗ ಬಟಾಟೆ ಹಾಕ್ತೇನೆ ರೀ. ಬಟಾಟಿ ಚಲೋ ತಕ್ಕ ಫ್ರೈ ಆಗ್ಬೇಕ್ರಿ. ಚಲೋ ತಂಗಿ ಕೆಂಪಾಗೋ ತಕ್ಕ ಇದನ್ನು ಹುರ್ಕೋಬೇಕ್ರಿ ನಾವೀಗ. ಬಟಾಟಿ ನೋಡ್ರಿ, ಈಗ ಬಟಾಟು ಫ್ರೈ ಆಗತ್ತಾವ್ರಿ. ಇದಕ್ಕೆ ಈಗ ನಾನು ಗಜ್ರಿ ಹಾಕೋತೇನೆ ರೀ. ಈಗ ಇದಕ್ಕೆ ಗಜ್ರಿ ಹಾಕಿದ್ದೇನೆ ರೀ ನಾನು. ಇದು ಗಜ್ರಿನೂ ಸ್ವಲ್ಪ ಫ್ರೈ ಮಾಡಬೇಕ್ರಿ. ನೋಡ್ರಿ, ಬಟಾಟು ಮತ್ತು ಗಜ್ರಿ ಫ್ರೈ ಆಗಿದಾವ್ರಿ. ಇದಕ್ಕೀಗ ಬೀನ್ಸ್ ಹಾಕತ್ತೇನೆ ರೀ. ಇದು ಬೀನ್ಸ್ ರೀ. ನೋಡ್ರಿ, ಕಾಯಿಪಲ್ಲೆ ಇದೆಲ್ಲ ಫ್ರೈ ಆದ ನಂತರ ಉಳ್ಳಾಗಡ್ಡಿ ಹಾಕ್ತೇನೆ ರೀ. ಈಗ ನಾನು ಒಲೆ ಮೇಲೆ ಜಾಸ್ತಿ ಮಾಡ್ತೇನೆ ರೀ. ಈಗ ಸಂಜೆ ಆಗೈತ್ರಿ, ಅಲ್ಲಿ ಒಲೆ ಮೇಲೆ ಸ್ವಲ್ಪ ಕಾಣೋದಿಲ್ಲ ರೀ. ಆದ್ರೂ ಗಾಳಿನೂ ಐತ್ರಿ. ಈಗ ಗಾಳಿ ಬೀಸರ ಒಲೆ ಸ್ವಲ್ಪ ಹತ್ತೋದಿಲ್ಲ ರೀ, ಭಾಳ ಇದಾಗ್ತದ್ರಿ ಅಂಥೇಳಿ ಇಲ್ಲಿ ಗ್ಯಾಸ್ ಮೇಲೆ ಮಾಡತ್ತೇನೆ ರೀ ನಾನೀಗ. ಇದು ವೆಜಿಟೇಬಲ್ ಬಿರಿಯಾನಿ. ಒಲೆ ಮೇಲೆ ಮಾಡ್ರೆ ಟೇಸ್ಟ್ ಮಸ್ತ್ ಆಗ್ತೈತ್ರಿ. ಆದ್ರೆ ಗಾಳಿ ಭಾಳ ಇರೋದ್ರಿಂದ ನಾನು ಇಲ್ಲೇ ಮಾಡಾಕತ್ತೇನೆ ರೀ. ನೋಡ್ರಿ, ಈಗ ಟೊಮೆಟೊ ಹಾಕತ್ತೇನೆ ರೀ ನಾನು. ಎಲ್ಲ ಫ್ರೈ ಆಗಿದ್ರಿ ಚಲೋ ತಂಗೆ. ಟೊಮೆಟೊನು ಚೆನ್ನಾಗಿ ಫ್ರೈ ಮಾಡಬೇಕ್ರಿ. ಈಗ ಹಾಕಿ ನೋಡ್ರಿ, ಮಸ್ತ್ ಫ್ರೈ ಆಗತ್ತೈತ್ರಿ. ಘಮ ಘಮ ವಾಸ ಬರತ್ತೈತ್ರಿ. ಇನ್ನು ಮಸಾಲೆ ಹಾಕಿ ಕರೆ ನೋಡ್ರಿ, ಎಲ್ಲ ಟೊಮೆಟೊನು ಫ್ರೈ ಆಗೈತ್ರಿ. ಈಗ ಇದಕ್ಕೆ ಇನ್ನು ಸ್ವಲ್ಪ ವಟಾಣಿ ನೆನೆಸಿಟ್ಕೊಂಡಂಟ್ಲ ಅದನ್ನೀಗ ವಟಾಣಿ ಹಾಕ್ತೇನೆ ರೀ ನಾನು.
ನೋಡಿರಿ ವಟಾಣಿನೂ ಸ್ವಲ್ಪ ಫ್ರೈ ಮಾಡಬೇಕು ಎಣ್ಣೆದೊಳಗೆ. ನೋಡಿರಿ ಎಲ್ಲ ಮಸಾಲೆ ಇದ ಕಾಯಿಪಲ್ಲೆ ಎಲ್ಲ ರೆಡಿ ಆಗೈತ್ರಿ. ಈಗ ನೋಡಿರಿ ಚಲೋ ತಂಗಿ ಫ್ರೈ ಆಗೈತ್ರಿ. ಇದಕ್ಕೀಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋರತ್ತೇನೆ ರೀ. ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮನ್ಯಾಗನ ಈಗ ರೆಡಿ ಮಾಡ್ಕೊಂಡೇನಿ ರೀ. ಸ್ವಲ್ಪ ರೆಡಿ ಮಾಡಿದೆ. ನಮ್ದು ಫ್ರೀಜ್ ಇಲ್ರಿ, ಹಿಂಗಾಗಿ ನಾನು ಒಂದು 2 ದಿವಸ ಮುಂಚಿತ ನಾನು ಯಾವಾಗ ಮಾಡ್ಬೇಕಿರಲ್ಲ ನಮ್ಗೆ ಯಾವಾಗ ಬೆಳ್ಳುಳ್ಳಿ ಅಲ್ಲ ಪೇಸ್ಟ್ ಬೇಕಾಗ್ತೈತೆ ರೀ ಅವಾಗನ ರೆಡಿ ಮಾಡ್ತೇನೆ ರೀ. ನೋಡಿರಿ ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ವಾಸ್ ಹೋಗುತ್ತಾನ ಫ್ರೈ ಮಾಡಿದ್ದೇನೆ ರೀ. ಈಗ ನಾನು ಲಾಸ್ಟ್ ಇದಕ್ಕೆ ನಾನು ಜಜ್ಜಿ ಸ್ವಲ್ಪ ಸಣ್ಣ ಮಾಡಿದ್ದ ಏಲಕ್ಕಿ ಮತ್ತು ಲವಂಗ ಮೆಣಸು ಇದೆಲ್ಲ ಮಸಾಲೆ ಹಾಕತ್ತೇನೆ ರೀ. ಈಗ ನೋಡಿರಿ ಇದು ಒಂದು ಸ್ವಲ್ಪ ಫ್ರೈ ಆಗ್ಬೇಕು ರೀ. ನೋಡಿರಿ ಮಸಾಲೆನೂ ಹಾಕಿ ಈಗ ಫ್ರೈ ಮಾಡಿದ್ದೇನೆ ರೀ. ಸ್ವಲ್ಪ ಇನ್ನು ಗರಂ ಮಸಾಲ ಪುಡಿ ಐತ್ರಿ, ಬಿರಿಯಾನಿ ಮಸಾಲ ಪುಡಿ ಅದನ್ನು ಹಾಕತ್ತೇನೆ ರೀ 1 ಚಮಚಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಬೇಕ್ರಿ. ನೋಡಿರಿ ಈಗ ಇದು ಫ್ರೈ ಆಗೈತ್ರಿ. ಇನ್ನು ಲಾಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕ್ತೇನೆ ರೀ ನಾನು ಒಂದು 4. ಹುಡುಗರ ಖಾರ ಭಾಳ ಇದ್ರೆ ತಿನ್ನೋದಿಲ್ರಿ ಜಜ್ಜಿ ಹಾಕಿರ, ಅದಕ್ಕೆ ನಾನು ಅದನ್ನು ಮಿಕ್ಸರ್ ಹಚ್ಕೊಂಡಿಲ್ರಿ. ಹಂಗೆ ಹಸಿಮೆಣ್ಸಿನ್ಕಾಯಿ ಮ್ಯಾಲೆ ಹಾಕ್ತೀನಿ ರೀ. ನೋಡಿರಿ ಇದೆಲ್ಲ ಚಲೋ ತಂಗೆ ಫ್ರೈ ಆಗಿದ್ರಿ. ಈಗ ಇದಕ್ಕಿನ್ನ ನಾನು ನೀರು ಹಾಕ್ತೇನೆ ರೀ. ಈಗ ನೋಡಿರಿ ನಾನೀಗ ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡೇನಿ ರೀ. ಇದಕ್ಕೆ ಈಗ 4 ಗ್ಲಾಸ್ ನೀರು ಹಾಕೇನಿ ರೀ. ಇದಕ್ಕೆ ಈಗ ನಾನು ಉಪ್ಪು ಹಾಕೋದು ಮಿಕ್ಸ್ ಮಾಡೇನಿ ರೀ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ರೀ. ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೇನೆ ರೀ ನಾನು. ಈಗ ಇದಕ್ಕೆ ನೀವು ರುಚಿಗೆ ತಕ್ಕಷ್ಟು ಹಾಕೋಬೇಕ್ರಿ. ಈಗ ಇದಕ್ಕೆ ಪ್ಲೇಟ್ ಮುಚ್ಚಿದೇನೆ ರೀ ನಾನು. ಎಲ್ಲ ಹಾಕಿ ಇನ್ನು ಸ್ವಲ್ಪ ನೀರು ಕುದಿ ಬರುತ್ತಕ ಪ್ಲೇಟ್ ಮುಚ್ಚಿ ನಾವು ಈಗ ನೀರು ಕುದಿಸ್ಕೊಂಡ್ರಿ. ನೋಡಿರಿ ಈಗ ನೀರು ಕುದಿಯತ್ತವ್ರಿ. ಇದಕ್ಕೆ ನಾನು ಅಕ್ಕಿ ಹಾಕ್ತೇನೆ ರೀ. ಈಗ ನೋಡ್ರಿ 2 ಗ್ಲಾಸ್ ಅಕ್ಕಿ ಅದಾವ್ರಿ, ಸ್ವಚ್ಛ ಮಾಡಿ ಇಟ್ಕೊಂಡೇನಿ ರೀ. ಅಕ್ಕಿ ಹಾಕಿ ಚಲೋ ತಂಗಿ ಎಲ್ಲ ತಿರುವಾಡಿ ಪ್ಲೇಟ್ ಮುಚ್ಚಬೇಕ್ರಿ. ಯಾಕಂತಂದ್ರೆ ಎಲ್ಲ ಒಂದೇ ಕಡೆ ಆಗ್ತೈತ್ರಿ. ಇದು ತುಂಬ ಬರ್ಬೇಕಾರೆ ಹಿಂಗೆ ಸ್ವಲ್ಪ ತಿರುವಾಡಿ ಈಗ ನಾವು ಮುಚ್ಕೊಂಡ್ರಿ. ನೋಡಿರಿ ಫ್ರೆಂಡ್ಸ್, ನಾವು ಬಿರಿಯಾನಿ ಮಾಡಿದ್ದು ರೀ, ವೆಜಿಟೇಬಲ್ ಬಿರಿಯಾನಿ ಮಾಡಿದ್ದ. ನಿಮ್ಗೆ ತೋರಿಸ್ಬೇಕಂತಂದ್ರೆ ಮೊಬೈಲ್ ಸ್ವಿಚ್ ಆಫ್ ಆತ್ರಿ. ನಮ್ಮ ಮನ್ಯಾಗ ಸ್ವಲ್ಪ ಕರೆಂಟ್ ಪ್ರಾಬ್ಲಮ್ ಇತ್ತು ರೀ, ಹಾಗಾಗಿ ಮೊಬೈಲ್ ಚಾರ್ಜ್ ಇರೋಕ್ಕಿಲ್ಲ ರೀ. ಅದಕ್ಕಾಗಿ ನಾನು ತೋರಿಸಿಲ್ರಿ. ನಮ್ಮ ವೆಜಿಟೇಬಲ್ ಬಿರಿಯಾನಿ ಹೆಂಗಾಗೈತಂತ ನೋಡಿ ಹೇಳ್ರಿ. ಮತ್ತು ಇವತ್ತು ನಾವು ಇಷ್ಟಕ್ಕೆ ವಿಡಿಯೋ ಎಂಡ್ ಮಾಡ್ತೇವೆ ರೀ. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಇವತ್ತು ಇಷ್ಟಕ್ಕೆ ವಿಡಿಯೋ ಎಂಡ್ ಮಾಡ್ತೀವಿ ರೀ.